ಸಾರಿ ಸತ್ಯ. ನಮ್ ಪ್ರೀತಿ, ನಮ್ ಮಾತು, ನಮ್ ಸಂಬಂಧ ಎಲ್ಲ ಅರ್ಧಕ್ಕೆ ಉಳ್ದು ಹೋಯ್ತು. ಇದನ್ನ ನಿಮಗ್ ಕೊಡ್ಬೇಕು ಅಂತ ಇಟ್ಕೊಂಡೆ. ಇದು ನನ್ನ ಹತ್ರನೇ ಉಳ್ದು ಹೋಯ್ತು. ನಿಮ್ಮ ಹತ್ರ ಆಡ್ಬೇಕು ಅನ್ಕೊಂಡಿದ್ ಮಾತುಗಳೆಲ್ಲ ನನ್ನ ಹತ್ರನೇ ಉಳ್ದು ಹೋಯ್ತು. ನಿಮ್ ಕೈ ಹಿಡಿದ್ ನಡಿಬೇಕು ಅನ್ನೋ ಆಸೆ ಹಾಗೆ ಉಳ್ಕೊಂಡ್ಬಿಡ್ತು. ನಮ್ ಸಂಬಂಧ ಯಾವತ್ತೂ ಪೂರ್ತಿನೇ ಆಗ್ಲಿಲ್ಲ ಸತ್ಯ. ನಿನಗಿಷ್ಟ ಇಲ್ದಿರೋ ಮಾತನ್ನ ಬೇರೆಯವ್ರಿಗೋಸ್ಕರ ಆಡ್ತೀಯ. ಮನ್ಸಲ್ಲಿ ಅಷ್ಟೊಂದು ದುಃಖ ಇದ್ರು ಏನು ಗೊತ್ತಿಲ್ದಿರೋಳ್ ತರ ನಗ್ನಗ್ತಾನೆ ಇರ್ತೀಯ. ಯಾಕೆ ಮುಖವಾಡ? ಒಬ್ರಿಗೆ ಬೇಜಾರ್ ಮಾಡ್ಬಾರ್ದಲ್ವಾ ವಿನು? ಯಾರಿಗ್ ಬೇಜಾರಾಗ್ಬಾರ್ದು ಅಂತ? ಅಮ್ಮನಿಗೆ ಬೇಜಾರಾಗ್ಬಾರ್ದು ಅಂತ ಭಾವನ ಹತ್ರ ಬರಲ್ಲ ಅಂತ ಹೇಳ್ದೆ. ಭಾವನಿಗೆ ಬೇಜಾರಾಗಿಲ್ವಾಕ? ನನಗ್ ಬೇಜಾರಾಗ್ಬಾರ್ದು ಅಂತ ಅಳ್ತಿದ್ರು ಕಣ್ಣೀರೊರ್ಸ್ಕೊಂಡ್ ನಗ್ತಾ ಇದ್ಯಾ. ನಿನಗ್ ಬೇಜಾರಾಗಿಲ್ವಾಕ? ಗೊತ್ತು ವಿನು ನಾನ್ ಮಾಡ್ತಿರೋ ತಪ್ಪು ಅಂತ. ಆದ್ರೆ ಸರಿ ಯಾವುದು ಅಂತಾನೆ ನಂಗೆ ಗೊತ್ತಾಗ್ತಿಲ್ಲ ಕಣೆ. ನಿಜ ಹೇಳಕ್ಕ, ನೀನ್ ಭಾವನ ಪ್ರೀತಿಸ್ತಿದ್ಯಾ ಇಲ್ವಾ? ಭಾವನ್ ಜೊತೆ ಮಾತಾಡಕ್ಕೆ ನಿನಗೆ ಇಷ್ಟ ಇದ್ಯಾ ಇಲ್ವಾ? ಸತ್ಯ ಸುಳ್ಳು ಹೇಳ್ಬಿಟ್ರು. ಬೇರೆ ಯಾರ ಹತ್ರ ನಿಜ ಹೇಳ್ದಿದ್ರು ಪರವಾಗಿಲ್ಲ, ನನ್ನ ಹತ್ರ ಸುಳ್ಳು ಹೇಳ್ಬಿಟ್ರು. ನನ್ನಿಂದಾನು ಸತ್ಯ ಮುಚ್ಚಿಟ್ಬಿಟ್ರು. ಇದ್ ನನ್ ಪ್ರಶ್ನೆಗೆ ಉತ್ತರ ಅಲ್ಲ ಅಕ್ಕ. ಸತ್ಯ ತಪ್ಪು ಮಾಡಿದ್ರು ವಿನು. ತಪ್ಪು ಮಾಡಿದ್ರು ನಿನ್ ಭಾವನ ಪ್ರೀತಿಸ್ತೀಯ ಅಲ್ವಾ? ಪ್ರೀತಿಸೋದು ಮುಖ್ಯ ಅಲ್ಲ ವಿನು, ನಂಬಿಕೆ ಉಳಿಸ್ಕೋಬೇಕು. ಯಾಕೆ ಹೇಳ್ಬೇಕಿತ್ತು ದೊಡ್ಡ ಶ್ರೀಮಂತ ಅಂತ? ಯಾಕೆ ಹೇಳ್ಬೇಕಿತ್ತು ದೊಡ್ಡ ವಿದ್ಯಾವಂತ ಅಂತ? ನಂಬಿಕೆ ಇದ್ರು ಅಲ್ವಾ ಅದು? ಭಾವ ವಿದ್ಯಾವಂತ ಶ್ರೀಮಂತ ಅಂತ ನೀನ್ ಅವ್ರನ್ನ ಪ್ರೀತಿಸ್ತೀಯ? ಇಲ್ಲ ಅಲ್ವಾ? ಭಾವ ಏನಾಗ್ದಿದ್ರು ಪರವಾಗಿಲ್ಲ, ನಾನು ಅವ್ರನ್ನ ಪ್ರೀತಿಸ್ತೀನಿ ಅಂತ ನೀನೇ ನನ್ನ ಹತ್ರ ಹೇಳಿದ್ಯಾ. ಇಷ್ಟು ಬೇಗ ಮರ್ತೋಗ್ಬಿಟ್ಯಾ? ಅವತ್ ಕಾಡಲ್ಲಿ ಕೇಡಿಗಳಿಂದ ನಿನ್ನ ಕಾಪಾಡಿದ್ರಕ್ಕ. ಅವತ್ ಯಾಕೆ ಹೇಳಿಲ್ಲ ನೀವೆಷ್ಟು ವಿದ್ಯಾವಂತರು ಅಂತ? ಸಾಯ್ತಾ ಇದ್ದೀನಿ ನಿನ್ನ ಎತ್ಕೊಂಡೋಗಿ ನೀರ್ ಕುಡ್ಸಿ ನೀನ್ ಬೀಳ್ಬೇಕಾಗಿದ್ ಪ್ರಪಾತಕ್ಕೆ ಅವ್ರು ಬಿದ್ರು. ಅವತ್ ಯಾಕೆ ಕೇಳಿಲ್ಲ ಅವ್ರ ಅಂತಸ್ತೆಷ್ಟು ಅಂತ? ಅಪ್ಪ ಅಮ್ಮನ್ ಗೊತ್ತಿಲ್ದಾಗ ಪಾರ್ಕಲ್ಲಿ ಹೋಗಿ ಮಾತಾಡ್ತಿದ್ದೆ. ಅವತ್ ಯಾಕೆ ಕೇಳಿಲ್ಲ ಅವ್ರ ಅಂತಸ್ತೆಷ್ಟು ಅಂತ? ಇವತ್ತಿದ್ದಕ್ಕಿದ್ದಾಗೆ ಯಾಕೆ ಬಂತು ಈ ಶ್ರೀಮಂತಿಕೆ ಪ್ರಶ್ನೆ? ಪ್ರಶ್ನೆ ಶ್ರೀಮಂತಿಕೆದಲ್ಲ, ನಂಬಿಕೆದು. ಹಾಗಿದ್ರೆ ನಿನಗೀಗ ಭಾವ ಬೇಡ. ಇನ್ ಮುಂದೆ ಭಾವನ ಮುಖ ನೋಡಲ್ಲ ಅಲ್ಲ ನೀನು? ನಿಮ್ಮಿಬ್ರು ಪ್ರೀತಿ ಸಂಬಂಧ ಎಲ್ಲ ಮುಗ್ದೋಯ್ತು ಅಲ್ಲ? ಅಲ್ವಾ ಅಕ್ಕ? ಹೇಗೆ ಹೇಗೆ ಹೇಳಿ ಮುರಿದೋಯ್ತು ಈ ಸಂಬಂಧ ಅಂತ? ಮುರಿಯುವಂತ ಸಂಬಂಧನೇನೆ ಇದು. ಪ್ರೀತಿಸಿದೀನಿ ಕಣೆ ಅವ್ರನ್ನ, ತಾಳಿ ಕಟ್ಟಿದ್ದಾರೆ ಅವ್ರು ನಂಗೆ. ಅವ್ರ ಜೊತೆ ಸಪ್ತಪದಿ ತುಳಿದಿದ್ದೀನಿ. 7 ಜನ್ಮ ಅವ್ರ ಜೊತೆಗೆ ಇರ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಅವ್ರು ನನ್ನ ಹತ್ರ ಸತ್ಯ ಮುಚ್ಚಿಟ್ರು ಅಂತ ನಾನ್ ಕೊಟ್ಟಿರೋ ಮಾತಿಗೆ ತಪ್ಪಕ್ಕಾಗತ್ತಾ? ಯಾಕೆ ಫೋನಲ್ಲಿ ಮಾತಾಡಲ್ಲ ಅಂತ ಹೇಳ್ದೆ? ಅಮ್ಮಂಗೋಸ್ಕರ ಕಣೆ. ನಾ ಹಾಗೆ ಹೇಳಿರ್ಲಿಲ್ಲ ಅಂದಿದ್ರೆ ಅಮ್ಮ ತುಂಬಾ ಬೇಜಾರ್ ಮಾಡ್ಕೊಂಡಿರೋಳು. ಈ ಭಾವನಿಗೆ ಬೇಜಾರಾಗಿಲ್ವಾ ಅಕ್ಕ?
ಅಮ್ಮನೇ ಮೊದ್ಲು, ಅಮ್ಮನ್ ಸಂತೋಷನೇ ಮೊದ್ಲು. ಅಮ್ಮ ಒಪ್ಕೊಳ್ಳೋ ತನಕ ಎಷ್ಟೇ ಕಷ್ಟ ಆದ್ರೂ ಸರಿ, ನಾನ್ ಸತ್ಯನ ಮಾತಾಡ್ಸಲ್ಲ, ಅವ್ರ ಮನೆಗೂ ಹೋಗಲ್ಲ. ಅಮ್ಮ ತಾನಾಗೆ ಕಳಿಸ್ಕೊಡೋವರೆಗೂ ನನಗೆ ಗಂಡನ ಮನೆನೇ ಇಲ್ಲ. ಅಕ್ಕ ಹಾಗಲ್ಲ ವಿನುತಾ, ನೀನ್ ಎಷ್ಟೇ ಕೇಳಿದ್ರು ಅಷ್ಟೇ, ನನ್ನ ನಿರ್ಧಾರ ಬದಲಾಗಲ್ಲ. ಅಮ್ಮಂಗಿಂತ ದೊಡ್ಡ ವಸ್ತು ಬೇರೆ ಯಾವುದೂ ಇಲ್ಲ. ನನ್ನ ಬಲವಂತ ಮಾಡ್ಬೇಡ. ಅಕ್ಕ ಸುನೀತಾ, ಯಾಕೆ ಇತ್ತೀಚೆಗೆ ಸುಮ್ಮನೆ ಆಗ್ಬಿಟ್ಟಿದ್ಯಾ ನೀನು? ಏನಾದ್ರೂ ಹೇಳು. ಬೇಡ ಮೇಡಮ್, ಇನ್ಮೇಲೆ ನಾನು ಪ್ರತಾಪ್ ವಿಷಯ ಏನು ಮಾತಾಡೋದಿಲ್ಲ. ನೀವುಂಟು, ನಿಮ್ಮ ಮಗ ಉಂಟು, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಾನು ಅವ್ರ ವಿಷಯ ಮಾತಾಡೋದು, ಅದೇ ಟೈಮ್ಗೆ ಅವ್ರು ಎಂಟ್ರಿ ತಗೊಳ್ಳೋದು, ನನ್ನನ್ನು ತಾರ ಮರ ಬೆಂಡೆತ್ತೋದು ಬೇಡಪ್ಪ. ಆಮೇಲೆ ನನ್ನ ಈ ಮನೆಗೂ ಕಾಲಿಡಬಾರ್ದು, ಹಂಗ್ ಮಾಡ್ಬಿಡ್ತಾರೆ. ಪ್ರತಾಪ್ ವಿಷಯ ಬಂದ್ಬಿಟ್ಟು ಏನ್ ಬೇಕಾದ್ರೂ ಹೇಳಿ ಕೇಳ್ತೀನಿ. ಅವ್ನ್ ವಿನುತನ್ ಹಿಂದೆ ಇನ್ನೂ ಸುತ್ತಾ ಇದ್ದಾನೋ ಇಲ್ವೋ ಅನ್ನೋ ವಿಷಯನಾದ್ರೂ ತಿಳ್ಕೊಬೇಕಾಗಿತ್ತು. ಅವಳು ಬೇರೆ ಅವನ ಆಫೀಸಲ್ಲೇ ಕೆಲಸ ಮಾಡ್ತಾಳೆ. ಪ್ರತಿದಿನ ಅವಳನ್ನ ನೋಡಿ ನೋಡಿ ಎಲ್ಲ ಅವ್ನು ಮರಳಾಗ್ಬಿಡ್ತಾನೋ ಅಂತ ಚಿಂತೆ ಆಗ್ಬಿಟ್ಟಿದೆ ನನ್ಗೆ. ಕರ್ದ್ ಕೂಸ್ಕೊಂಡು ಕೇಳಿ ಮೇಡಮ್. ಬೇಡಪ್ಪ, ನನಗೆ ಯಾಕೆ ಅವ್ರ ವಿಷಯ? ನೇರವಾಗಿ ಮಾತಾಡೋಣ ಅನ್ಕೊಂಡ್ರೆ ನಾನು ಮನೆಗೆ ಬರಲ್ಲ ಅಂತ ಹೆದರ್ಸ್ತಾನೆ. ಊಸಿ ಹೊಡೆದಾದ್ರೂ ಕೇಳೋಣ ಅಂದ್ರೆ ಕೈಗೆ ಸಿಗಲ್ಲ ಅಂತಾನೆ. ಒಟ್ನಲ್ಲಿ ಅವನು ಇತ್ತೀಚೆಗೆ ತುಂಬಾನೇ ಬದಲಾಗೋಗಿದ್ದಾರೆ. ಅಯ್ಯೋ, ಬೇಡ ಬೇಡ ಅಂದ್ರೂ ಮಾತಾಡೋ ಹಾಗೆ ಮಾಡ್ತೀರಾ ನೀವು. ಒಂದು ಐಡಿಯಾ ಮೇಡಮ್, ಕರೆದು ಕೂರಿಸ್ಕೊಂಡು ಬಿಸ್ನೆಸ್ ವಿಷಯ ಮಾತಾಡಿ, ಆಗ ಅವ್ರು ಉತ್ತರ ಕೊಡ್ತಾರಲ್ಲ. ಮಾತಾಡ್ತಾ ಮಾತಾಡ್ತಾ ವಿನುತನ್ ವಿಚಾರ ಎತ್ತಿ, ಆಗ ಅವ್ರು ಮಾತಾಡ್ಲೇಬೇಕು. ಹೇಗಿದೆ ಐಡಿಯಾ? ಏನ್ ಸುನೀತಾ? ಬಿಸ್ನೆಸ್ ಮೇಡಮ್. ಯಾಕೆ ಇಷ್ಟೊಂದು ಹೆದರ್ಕೋತಿದ್ಯಾ? ನೀವು ನಾನು ನೀನಾ? ಇಲ್ಲ ಇಲ್ಲ, ನೀವು ಮೇಡಮ್. ಏನ್ ಹಾಗಂದ್ರೆ ಏನೋ ಹೊಸ ಐಡಿಯಾ ಕೊಡ್ತಾ ಇದ್ದೆ. ನಿಮ್ ವಿಷಯ ಮಾತಾಡೋದು ಬಿಟ್ಬಿಟ್ಟಿದ್ದೀನಪ್ಪ, ಬೇಕಾದ್ರೆ ಮೇಡಮ್ನ ಕೇಳಿ. ಅದು ಸಾವಿತ್ರಿ ಮನೆ ವಿಷಯ ಮಾತಾಡ್ತಿದ್ದೆ. ಸನ್ನಿ, ಏನ್ ಸನ್ನಿ ನೀನು ಅವಳನ್ನ ಸುಮ್ಮನೆ ಯಾಕೆ ಹೆದರ್ಸ್ತಾ ಇದ್ಯಾ? ನಿನಗೆ ಕುಡಿಯೋದಕ್ಕೇನಾದ್ರೂ ಬೇಕಾ? ಜ್ಯೂಸು, ಕಾಫಿ? ಏನು ಬೇಡ ಮಮ್ಮಿ, ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಬರ್ತೀನಿ. ಒಂದ್ ನಿಮಿಷ ನಿಂತ್ಕೊಳ್ಳೋ. ಕಂಪ್ನಿ ಎಲ್ಲ ಹೇಗ್ ನಡೀತಿದೆ? ಯಾವ ಕಂಪ್ನಿ? ಐ ಆಮ್ ಸಾರಿ. ಓಕೆ, ಚೆನ್ನಾಗಿ ನಡೀತಾ ಇದೆ. ಪೇಮೆಂಟ್ಸ್ ಎಲ್ಲ ಕ್ಲಿಯರ್ ಆಗ್ತಿದ್ಯಾ? ಹಾ, ಕ್ಲಿಯರ್ ಆಗ್ತಾ ಇದೆ, ಯಾವುದು ಪೆಂಡಿಂಗ್ ಇಲ್ಲ. ಸರಿ ಮಮ್ಮಿ, ನಾನು ಬರ್ತೀನಿ. ಹೊಸ ಪ್ರಾಜೆಕ್ಟ್ ಶುರು ಮಾಡಿದ್ಯಲ್ಲ, ಅದ್ರ ಕೆಲಸ ಹೇಗ್ ನಡೀತಿದೆ? ಚೆನ್ನಾಗಿ ನಡೀತಾ ಇದೆ ಮಮ್ಮಿ, ಪ್ರಾಜೆಕ್ಟ್ ತುಂಬಾನೇ ಚೆನ್ನಾಗಿ ನಡೀತಾ ಇದೆ. ಸರಿ, ನಾನು ಬರ್ತೀನಿ. ಪ್ರಾಜೆಕ್ಟ್ ಇನ್ಚಾರ್ಜ್ ಯಾರು? ಅದು ಮಮ್ಮಿ ಯಾರೋ ಜಾಯ್ನ್ ಆದ್ರಲ್ಲ. ವಿನುತಾ ಅಲ್ವಾ? ಹಾ ಮಮ್ಮಿ, ಹಾ ವಿನುತಾ ಇರ್ಬೇಕು. ಹೇಗಿದ್ದಾಳವಳು? ಹೇಗಿದ್ದಾಳೆ ಅಂದ್ರೆ ನನ್ಗೇನ್ ಗೊತ್ತು. ಅವಳು ಕೆಲಸ ಹೇಗ್ ಮಾಡ್ತಾಳೆ ಅಂತ ನಾನು ಕೇಳಿದ್ದು. ತುಂಬಾ ಚೆನ್ನಾಗಿ, ಪರವಾಗಿಲ್ಲ, ಮಾಡ್ತಾಳೆ. ಒಂದು ನಿಮಿಷ ಬರ್ತೀನಿ, ಬಾಯ್. ಸರಿ, ಒಂದ್ ನಿಮಿಷ ನಿಂತ್ಕೊಂಡು ನಿನ್ ಜೊತೆ ಮಾತಾಡ್ಬೇಕು. ಹಲೋ, ಹಾ ಹೇಳಿ. ನೋಡ್ದ್ಯಾ, ಹೀಗೇನೆ ವಿನುತನ್ ವಿಷಯ ಬರೀ ತಕ್ಷಣ ಹೇಗ್ ತಪ್ಪಿಸ್ಕೊಂಡು ಹೋಗ್ತಾನೆ ಅಂತ. ನಾನ್ ನಿಮಗ್ ಮೊದ್ಲೇ ಹೇಳ್ದೆ ಪ್ರತಾಪ್ ವಿಷಯ ನನಗ್ ಬೇಡ ಅಂತ. ಈಗ ನೋಡಿ ನನ್ ತಲೆಗೆ ಬಂತು. ಈ ವಿಷಯ ಯಾಕೋ ತುಂಬಾನೇ ಗಂಭೀರ ಆಗ್ತಿದೆ. ಇದಕ್ಕಿಂತ ಗಂಭೀರವಾಗಿರೋ ವಿಷಯ ಇನ್ನೊಂದಿದೆ ಮೇಡಮ್. ಇದಕ್ಕಿಂತ ಗಂಭೀರವಾಗಿರೋ ವಿಷಯನ? ಏನದು? ದೂರ ಆಗಿರೋ ಸತ್ಯ ಸಾವಿತ್ರಿನ ಒಂದ್ ಮಾಡಕ್ ನಿಂತಿರೋ ಇನ್ನೊಂದು ದೊಡ್ಡ ಕೈ ಯಾರದು ಗೊತ್ತಾ? ಯಾರ್ದು? ನಿಮ್ ಮಗಂದು. ವಾಟ್? ಹೌದು ಮೇಡಮ್, ನಿನ್ನೆ ನಿಮ್ ಮಗ ಪ್ರತಾಪ್ ಸತ್ಯನ್ ಕರ್ಕೊಂಡು ಸಾವಿತ್ರಿ ಮನೆಗೆ ಬಂದಿದ್ರು.
ಸಾವಿತ್ರಿನ ಸತ್ತಿನ ಮನೆಗೆ ಕಳಿಸ್ಕೊಡ್ಲೇಬೇಕು ಅಂತ ಗಲಾಟೆ ಮಾಡಿದ್ರು ಮೇಡಮ್. ಹೇಳಿ, ಏನೋ ಮಾತಾಡ್ಬೇಕು ಅಂದ್ರಿ. ಆಫೀಸ್ ವಿಷಯ ಅಲ್ಲ, ಅದಕ್ಕೆ ಹೊರಗಡೆ ಮೀಟ್ ಮಾಡೋಣ. ಹೇಗಿದ್ದಾರೆ ನಿಮ್ಮ ಅಕ್ಕ? ಹೇಗಿರ್ತಾಳೆ? ಸಿಕ್ಕಾಪಟ್ಟೆ ಶಾಕ್ ಆಗಿದೆ, ತುಂಬಾ ಬೇಜಾರು ಮಾಡ್ಕೊಂಡಿರ್ತಾಳೆ. ಆದ್ರೆ ಯಾವುದನ್ನು ನಮ್ಮ ಮುಂದೆ ತೋರಿಸ್ಕೊತಿಲ್ಲ ಅಷ್ಟೇ. ನಿಮ್ಗೇನು ಅನ್ನಿಸ್ತಾ ಇಲ್ವಾ ನಿಮ್ಮ ಅಕ್ಕನ ಪರಿಸ್ಥಿತಿ ನೋಡಿ? ಅವ್ರಿಗೆ ಸಹಾಯ ಮಾಡಬೇಕು, ಅವ್ರ ಜೀವನ ಸರಿ ಮಾಡಬೇಕು ಅಂತ. ಸರಿ ಮಾಡ್ಬೇಕು ಅಂತ ಅನ್ಸುತ್ತೆ. ಅದನ್ನೇ ಪ್ರತಿದಿನ ಅಪ್ಪನ ಹತ್ರ ಹೇಳ್ತಾ ಇದ್ದೀನಿ. ಆದ್ರೆ ಹೇಗ್ ಸರಿ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದು ಹೇಗೆ ಸರಿ ಮಾಡಬೇಕು ಅಂತ ನನಗೆ ಗೊತ್ತು. ನಿಮ್ಮ ಅಕ್ಕನ ಸಮಸ್ಯೆ, ನನ್ನ ಗೆಳೆಯನ ಸಮಸ್ಯೆ ಎರಡೂ ಒಂದೇ. ನನ್ಗಿಬ್ರು ಸಂಬಂಧಪಟ್ಟವ್ರೆ. ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಒಂದು ಪ್ಲಾನ್ ಮಾಡಿದ್ದೀನಿ. ಹೇಳಿ. ಅದಕ್ಕೆ ನಿನ್ ಸಹಾಯ ಬೇಕು. ಇದ್ರಲ್ಲಿ ನನ್ನ ಸಹಾಯ ಏನಿದೆ? ನಮ್ಮ ಅಕ್ಕನ ಜೀವನ ಸರಿ ಮಾಡ್ಲೇಬೇಕು, ಅದ್ ನನ್ನ ಕರ್ತವ್ಯ. ಅದೇನು ಅಂತ ಹೇಳಿ. ಕರ್ಕೊಂಡ್ ಬರ್ತೀನಿ. ಆದ್ರೆ ಈ ಕೆಲಸ ಮುಗಿಯೋವರೆಗೂ ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ಏನಾದ್ರೂ ವಿಷಯ ಗೊತ್ತಾಗ್ಬಿಟ್ರೆ ಅಕ್ಕ ದೇವಸ್ಥಾನಕ್ಕೆ ಬರೋಕೆ ಒಪ್ಕೊಳ್ಳೋದೇ ಇಲ್ಲ. ಖಂಡಿತವಾಗ್ಲೂ ನಾನು ಯಾರ ಹತ್ರ ಹೇಳಕ್ ಹೋಗ್ತೀನಿ? ಹಾಯ್ ಪ್ರೀತಮ್, ಹೌ ಆರ್ ಯು? ಹೇಗಿದ್ದೀರಾ? ಇಲ್ಲೇನ್ ಮಾಡ್ತಾ ಇದೀಯಾ? ನನ್ನ ಹತ್ರ ಮಾತಾಡಕ್ ಬಂದಿದ್ರು. ನಿಮ್ ಜೊತೆ ಮಾತಾ? ನಿಮ್ಗೂ ವಿನುತಾಗೂ ಏನ್ ಮಾತು? ಆಫೀಸ್ ವಿಷಯ ಮಾತಾಡಕ್ ಬಂದಿದ್ರು. ಆಫೀಸಾ? ಹೌದು, ವಿನುತಾ ನನ್ನ ಆಫೀಸಲ್ಲೇ ಕೆಲಸ ಮಾಡೋದು. ಯಾಕೆ, ನಿಮಗ್ ಗೊತ್ತಿಲ್ವಾ? ನೀನ್ ಹೇಳಿಲ್ವಾ ವಿನುತಾ? ನನ್ನ ತಂಗಿ ಬಗ್ಗೆ ಗೊತ್ತಿಲ್ದಿರೋ ವಿಷಯ ತುಂಬಾ ಇದೆ. ಇವಳು ನಿಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾಳ? ಏನ್ ಪ್ರೀತಮ್, ತಮಾಷೆ ಮಾಡ್ತಾ ಇದ್ದೀರಾ? ವಿನುತಾ ಎಲ್ಲಿ ವರ್ಕ್ ಮಾಡ್ತಾ ಇದ್ದಾಳೆ ಅಂತ ನಿಮಗೆ ಗೊತ್ತಿಲ್ವಾ? ಏನ್ಯಾವ, ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಮತ್ತೆ ಸಿಗೋಣ. ಬಾಯ್. ವಿನುತಾ, ನಿಂತ್ಕೋ. ಏನು ಕದ್ದು ಮುಚ್ಚಿ ಬರ್ತಿದ್ಯಾಕ? ಏನ್ ವಿಷಯ? ನಾನಾ? ಇಲ್ಲವಾ, ನಾನೇ ಕದ್ದು ಮುಚ್ಚಿ ಬರ್ಬೇಕು? ನಾನೇನಾದ್ರೂ ಕಳ್ತನ ಮಾಡಿದ್ದೀನಾ? ಏನೋ ಹುಡುಕ್ತಾ ಇದ್ಯಾ? ಏನಿಲ್ಲ ಕಣೆ. ಪ್ರೀತಮ್ ಬಂದ್ನ? ಇಲ್ಲ. ಯಾಕೆ ಕೇಳ್ದೆ? ಯಾಕೂ ಇಲ್ಲ, ಸುಮ್ನೆ. ಏನೇ ಆದ್ರೂ ನಿನಗ್ ಜಮ್ಮ ಜಾಸ್ತಿ ಕಣೆ. ಸಾವಿತ್ರಿ, ನಿನಗೆ ನನ್ನ ಮೇಲೆ ಕೋಪನಾ? ಯಾಕಮ್ಮ ಹಾಗೆ ಹೇಳ್ತಿದ್ಯಾ? ನಿನ್ನ ಕಲ್ಯಾಣ ಮಂಟಪದಿಂದ ಹೇಳ್ಕೊಂಡ್ ಬಂದ್ಬಿಟ್ಟೆ. ಸತ್ತಿನ ಹತ್ರ ಮಾತಾಡಕ್ಕೂ ಬಿಡ್ಲಿಲ್ಲ. ನಿಮ್ ಮನ್ಸಲ್ಲಿ ಏನಿದೆ ಅಂತ ನಾನು ತಿಳ್ಕೊಳ್ಳೇ ಇಲ್ವಲ್ಲಮ್ಮ. ನಿನಗೇನ್ ಸಂತೋಷನೋ ನನಗೂ ಅದೇ ಸಂತೋಷ. ಇಷ್ಟು ವರ್ಷ ನೀನ್ ನನ್ನ ಬಗ್ಗೆ ತಗೊಂಡಿರೋ ತೀರ್ಮಾನನ ನಾನು ಯಾವತ್ತಾದ್ರೂ ಬೇಡ ಅಂತ ಹೇಳಿದಿನ?
ಮನಸ್ಸು ತುಂಬಾ ದೊಡ್ಡದಮ್ಮ. ಯಾಕಮ್ಮ ಇತ್ತೀಚೆಗೆ ನೀನ್ ಯಾರ ಹತ್ರನೂ ಸರಿಯಾಗಿ ಮಾತಾಡ್ತಾ ಇಲ್ಲ, ಹೊರಗಡೆ ಎಲ್ಲೂ ಓಡಾಡ್ತಾ ಇಲ್ಲ, ಸರಿಯಾಗಿ ಊಟನೂ ಮಾಡ್ತಿಲ್ವಲ್ಲಮ್ಮ? ಯಾಕೆ ಮಗಳೇ, ಯಾಕೆ? ಏನಕ್ಕ ನೀನು ಮನ್ಸಿಲ್ಲ ಬೇಜಾರು ಅಂತ ಮನೇಲೆ ಕೂತ್ಕೊಂಡ್ರೆ ಮನ್ಸು ಸರಿ ಹೋಗುತ್ತಾ? ನನ್ ಜೊತೆ ಹೊರಗ್ ಬಾ, ಸುತ್ತಾಡ್ಕೊಂಬಂದ್ರೆ ಮನ್ಸು ರಿಲ್ಯಾಕ್ಸ್ ಆಗತ್ತೆ. ನನಗ್ ಮನ್ಸಿಲ್ಲ, ನಾನು ಎಲ್ಲಿಗೂ ಬರಲ್ಲ. ಅಮ್ಮ ನೀನಾದ್ರೂ ಹೇಳಮ್ಮ, ಎಲ್ಗೂ ಬರಲ್ಲ ಅಂತಾಳೆ. ಅಕ್ಕ ದೇವಸ್ಥಾನಕ್ಕೆ ಹೋಗಿ ಬರೋಣ ಬಾ ಅಕ್ಕ. ಅದೇ ನಿನ್ ಫೇವ್ರೆಟ್ ದೇವಸ್ಥಾನ. ಸಾವಿತ್ರಿ, ನೀನ್ ಅವ್ರ ಜೊತೆ ದೇವಸ್ಥಾನಕ್ಕೆ ಹೋಗ್ಬಿಡ್ಬಮ್ಮ, ಮನ್ಸು ನಿರಾಳ ಆಗತ್ತೆ. ನೋಡಿ ಇದೆಲ್ಲ ನಾನು ಮಾಡ್ಕೋತೀನಿ, ನೀನ್ ಹೋಗ್ಬಿಡ್ಬಾ ತಾಯಿ. ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಪ್ರೀತು. ಪ್ರತಾಪ್ ಹತ್ರ ಎಷ್ಟು ದಿವಸದಿಂದ ಕೆಲ್ಸಕ್ಕೆ ಹೋಗ್ತಾ ಇದ್ಯಾ? ಈಗ ಸ್ವಲ್ಪ ದಿವಸದಿಂದ. ಸೇರ್ಕೊಂಡಿರೋದು ಆಫೀಸ್ ಕೆಲ್ಸಕ್ಕ ಇಲ್ಲ ಪರ್ಸನಲ್ ಕೆಲ್ಸಕ್ಕ? ನಿನ್ನನ್ನೇ ಕೇಳ್ತಾ ಇರೋದು, ಸೇರ್ಕೊಂಡಿರೋದು ಆಫೀಸ್ ಕೆಲ್ಸಕ್ಕ ಇಲ್ಲ ಪರ್ಸನಲ್ ಕೆಲ್ಸಕ್ಕ ಅಂತ. ಪರ್ಸನಲ್ ಕೆಲಸ ಅಂದ್ರೆ ಏನು? ಅರ್ಥ ಆಗ್ಲಿಲ್ಲ. ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ಬೇಡ. ನೀನ್ ಆಡಿದಕ್ಕೆಲ್ಲ ತಲೆ ಆಡ್ಸಕ್ ಆಗಲ್ಲ. ಪ್ರತಾಪ್ ಹತ್ರ ಕೆಲ್ಸಕ್ಕೆ ಸೇರ್ಕೊಳ್ಳೋದಕ್ಕೂ ಮೊದಲು ನಮ್ ಯಾರಾದ್ರೂ ಒಂದು ಮಾತು ಕೇಳಿದ್ಯಾ? ಇಲ್ಲ. ಯಾಕೆ? ಕೇಳ್ಬೇಕು ಅಂತ ಅನ್ನಿಸ್ಲಿಲ್ಲ. ಅನಿಸ್ತಿಲ್ಲ ಅಂದ್ರೆ ಏನ್ ಅರ್ಥ? ಆ ಪ್ರತಾಪ್ ಯಾರು ಅಂತ ನಿನಗೆ ಗೊತ್ತಿಲ್ವಾ? ಇವತ್ ನಮ್ಮ ಮನೇಲಿ ಇಷ್ಟೆಲ್ಲ ಸಮಸ್ಯೆ ಆಗೋದಕ್ಕೆ ಕಾರಣ ಅವ್ರ ಅಮ್ಮ ವೈಶಾಲಿ. ಅಂತವ್ರ ಕಂಪ್ನಿ ಕೆಲ್ಸಕ್ಕೆ ಹೋಗ್ತಾ ಇದೆಯಲ್ಲ, ನಿನ್ಗೇನು ಅನ್ಸಲ್ವಾ? ಅವನು ಅವ್ರ ಅಮ್ಮ ಇಬ್ರು ಸೇರ್ಕೊಂಡು ನಮ್ಮ ಅಮ್ಮನ್ಗೆ ಅವಮಾನ ಮಾಡಿದ್ದಾರೆ. ಅಂತವನ್ ಜೊತೆ ನೀನು ಓಡಾಡ್ತಾ ಇದೆಯಾ? ನಿಂಗೆ ನಾಚಿಕೆ ಆಗಲ್ವಾ? ಅಣ್ಣ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಸುಮ್ನೆ ಇದೀನಿ. ಈ ಮನೇಲಿ ಯಾರು ನನ್ನ ಹತ್ರ ಹೀಗ್ ಮಾತಾಡಲ್ಲ. ಅದಕ್ಕೆ ಈಗ ಹೆಚ್ಕೊಂಡಿದ್ಯಾ? ನಿನಗೊಬ್ಳು ಅಕ್ಕ ತಂಗಿ ಇದ್ದಾರೆ, ಹೇಗಿರ್ಬೇಕು ಅನ್ನೋದನ್ನ ಅವ್ರು ನೋಡಿ ಕಲ್ತ್ಕೋ. ಇದು PG ಅಲ್ಲ, ನಿನಗಿಷ್ಟ ಬಂದಾಗ ಇರೋದಕ್ಕೆ. ಮನೇಲಿರ್ಬೇಕಾದ್ರೆ ಒಂದು ಶಿಸ್ತು, ರೀತಿ, ಗೌರವ ಇರುತ್ತೆ. ಒಬ್ರಿಗೊಬ್ರು ಮರ್ಯಾದೆ ಕೊಟ್ಕೊಂಡು ಹೋಗೋದನ್ನ ಕಲ್ತ್ಕೋ. ಮರ್ಯಾದೆ ಕೊಟ್ಟು ತಗೊಳ್ಳೋದನ್ನ ಈ ಮನೇಲಿ ದೀಪ್ತಿ ಅಂತ ಇದಾರಲ್ಲ, ಅವ್ರಿಗೆ ಮೊದ್ಲು ಹೋಗಿ ಹೇಳ್ಕೊಡು, ನನಗಲ್ಲ. ನೀನ್ ಹೆಂಡತಿಗೆ ಹೇಳಕ್ಕಾಗಲ್ಲ ನಿನ್ ಕೈಲಿ, ನನ್ಗೆ ಹೇಳಕ್ ಬರ್ತ್ಯಾ? ವಿನುತಾ, ಅಹಂಕಾರ ಮಾಡ್ಬೇಡ. ಈ ಮನೆಗೆ ಯಜಮಾನ ನೀನಲ್ಲ, ಅಪ್ಪ. ಹಾಗೇನಾದ್ರೂ ಇದ್ರೆ ಅಪ್ಪನೇ ನನಗೆ ಹೇಳ್ತಾರೆ. ಈ ಮನೇಲಿ ನೀನ್ ಹೇಗಿದ್ಯೋ ನಾನು ಹಾಗೆ ಇದ್ದೀನಿ. ನಾನು ಯಾರ ಹತ್ರ ಕೆಲಸ ಮಾಡ್ಬೇಕು ಮಾಡ್ಬಾರ್ದು ಅನ್ನೋದನ್ನ ಬೇರೆಯವ್ರು ಹೇಳೋ ಅವಶ್ಯಕತೆ ಇಲ್ಲ. ಅದನ್ನ ನಾನೇ ತೀರ್ಮಾನ ಮಾಡ್ತೀನಿ. ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್, ನಾನೇನು ಚಿಕ್ಕ ಹುಡುಗಿ ಅಲ್ಲ ಗದರಿ ಪ್ರಶ್ನೆ ಕೇಳೋದಕ್ಕೆ. ಇನ್ನೊಂದ್ಸಲ ನನ್ನ ಹತ್ರ ಮಾತಾಡ್ಬೇಕಂದ್ರೆ ಧ್ವನಿ ಇಳಿಸಿ ಮಾತಾಡು. ಬಾಕ